ಕಸದಿಂದ ರಸ ನಿಡ್ಸೋಸಿಯಲ್ಲಿ ರಾಜ್ಯಕ್ಕೆ ಮಾದರಿಯಾದ ಹರ್ಮಿ ಸಾವಯವ ಗೊಬ್ಬರ ಘಟಕ. ಕಸ ಅಂದರೆ ಮುಗುಮುಚ್ಚುವ ಕಾಲ ಇದು. ಆದರೆ ಅದೇ ಕಸದಿಂದ ರೈತರ ಪಾಲಿಗೆ ಅಮೃತ ಸೃಷ್ಟಿಯಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿಡಸೋಸಿಯಲ್ಲಿ ಎಸ್ಜೆಪಿಎನ್ ಟ್ರಸ್ಟ್ ಕಾಲೇಜಿನ ಹರ್ಮಿ ಸಾವಯವ ಗೊಬ್ಬರ ಘಟಕ ಈಗ ರಾಜ್ಯದ ಗಮನ ಸೆಳೆದಿದ್ದು ಜೀರೋ ವೇಸ್ಟ್ ಪರಿಕಲ್ಪನೆಗೆ ಹೊಸ ಅರ್ಥ ನೀಡಿದೆ. ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಘಟಕದಲ್ಲಿ ಪ್ರತಿದಿನದ ಹಸಿ ತ್ಯಾಜ್ಯವನ್ನು ವಿಶೇಷ ಕೀಟಗಳ ಸಹಾಯದಿಂದ ಸಾವಯವ ಗೊಬ್ಬರ ಮತ್ತು ಲಿಕ್ವಿಡ್ ಸ್ಲರಿಯಾಗಿ ಪರಿವರ್ತಿಸಲಾಗುತ್ತಿದೆ. ಇಷ್ಟೊಂದು ತ್ಯಾಜ್ಯ ಸಂಸ್ಕರಣೆಯಾಗುತ್ತಿದ್ದರೂ ಯಾವುದೇ ದುರ್ವಾಸನೆ ಇಲ್ಲದಿರುವುದು ಈ ಯೋಜನೆಯ ಅಚ್ಚರಿ. ಇಲ್ಲಿ ತಯಾರಾಗುವ ಲಿಕ್ವಿಡ್ ಸ್ಲರಿ ರೈತರ ಪಾಲಿಗೆ ಸಂಜೀವಿನಿಯಾಗಿದೆ. ಸಾವಯವ ಗೊಬ್ಬರ ನೈಸರ್ಗಿಕ ಕೀಟನಾಶಕ ಮತ್ತು ಪ್ಲಾಂಟ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತಿರುವ ಈ ದ್ರವ ಗೊಬ್ಬರದಿಂದ ಈಗಾಗಲೇ 1000ಕ್ಕೂ ಹೆಚ್ಚು ರೈತರು ಉತ್ತಮ ಇಳುವರಿ ಪಡೆದಿದ್ದಾರೆ. ನಿಡಸೋಸಿಯಲ್ಲಿ ಯಶಸ್ಸು ಕಂಡ ಈ ಮಾದರಿ ಈಗ ರಾಜ್ಯದ ಇತರೆ ಭಾಗಗಳಿಗೂ ವಿಸ್ತರಿಸುತ್ತಿದೆ. ಬೆಳಗಾವಿಯಲ್ಲಿ ಬೃಹತ್ ಘಟಕ ನಿರ್ಮಾಣವಾಗುತ್ತಿದ್ದು, ಮಂಗಳೂರಿನಲ್ಲಿ 5 ಘಟಕಗಳು ಆರಂಭವಾಗಿವೆ. ಸ್ಥಳೀಯ ಸಂಸ್ಥೆಗಳು ಈ ಮಾದರಿಯನ್ನು ಅಳವಡಿಸಿಕೊಂಡರೆ ಕರ್ನಾಟಕವೇ ಜೀರೋ ವೇಸ್ಟ್ ರಾಜ್ಯವಾಗುವ ದಿನ ದೂರವಿಲ್ಲ ಎಂದು ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಶ್ರೀಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುಮಾರು 2 ತಿಂಗಳು ಗೊಬ್ಬರ ಆಗಿ ಕನ್ವರ್ಟ್ ಆಗಿದೆ. ಹೆಂಗಂತಂದ್ರೆ ವಾಸನೆ ಇರದೆ ಕಾರಣ ಏನಂದ್ರೆ ದಿನ ನಾವು ನೀರು ತೆಗಿತೀವಿ. ಮಾಯಿಶ್ಚರ್ ಅದ್ರ ಹೋಗ್ತಂದ್ರೆ ವಾಸನೆ ಇಲ್ಲ. ಮಾಯಿಶ್ಚರ್ ಇದ್ರೆ ಅಷ್ಟೇ ವಾಸನೆ ಬರ್ತದೆ. ಮಾಯಿಶ್ಚರ್ ಕಂಟೆಂಟ್ ಅಂತ ತೆಗೆದು ಬಿಡ್ತೀವಿ. ಮತ್ತೆ ತೆಗಿಯಾಕೆ ನಮ್ದು ಏನು ಮೆಕ್ಯಾನಿಸಮ್ ಏನಿಲ್ಲ, ಆಟೋಮೆಟಿಕ್ ಇದೆ ಅಷ್ಟೇ. ಆಮೇಲೆ ಅದು ಹೋಗಿ ಫರ್ಮೆಂಟ್ ಆಗ್ತದೆ. ಫರ್ಮೆಂಟ್ ಆದಾಗ ಅದು ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಸೊ ಇದು ಈಗ ಇದನ್ನು ಹಾಕಿದ ಮೇಲೆ ಪ್ರತಿ ತಿಂಗಳು ಅಂದ್ರೆ ಈಗ ಇವತ್ತು ತಾರೀಕು 27, 28, 29 ಇನ್ನು 2 ದಿವಸ ಇದ್ರೊಳಗೆ ಹಾಕ್ತಾರೆ. ಒಂದೊಂದು ತಿಂಗಳು ಹಾಕ್ತಾರೆ, ಆಮೇಲೆ ಚೇಂಜ್ ಮಾಡ್ತಾರೆ. 1 ತಿಂಗಳು ಬಿಡ್ತಾರೆ, ಗೊಬ್ಬರ ಹಾಕ್ತಾರೆ. ಅದೇ ಗೊಬ್ಬರ ನಾವು ಹರ್ಮಿ ಕಾಂಪೋಸ್ಟ್ ಅಂತ ರೈತರು ಕೊಡ್ತಾ ಇದ್ದೀವಿ. ಈಗ ಬನ್ನಿ ಡೈಜೆಷನ್ ಅಷ್ಟೇ. ನಮ್ಮ ಬೀಜಗಳಲ್ಲಿ ಚೆನ್ನಾಗಿ ಅಂದ್ರೆ ಮೊದಲು ಈ ಥರದ ಮೆಶ್ ಆಗ್ತಿದ್ವಿ, ಅವು ಹಾಳಾಗ್ತಿದ್ವು. ಅದನ್ನ HDP ಅಂತ ಶೀಟ್ ಅಂತ ಬರ್ತಿತ್ತು, ಹೈ ಡೆನ್ಸಿಟಿ ಪ್ಲಾಸ್ಟಿಕ್ ಶೀಟ್. ಅದನ್ನು ಸ್ವಲ್ಪ ಇದನ್ನು ಮಾಡಿ ತೂತು ಮಾಡಿ ಹಾಕಿದ್ದೀವಿ. ಮತ್ತು ಇಲ್ಲಿ ಸ್ವಲ್ಪ ಸಾಕಷ್ಟು ಸ್ಲೋಪ್ ಅನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ಪೇಟೆಂಟ್ ಆಗಿತ್ತು ನನ್ನ ಹೆಸರಲ್ಲಿ. ಈ ಮೆಥಡು ಮತ್ತು ಈ ಡಿಸೈನ್ ಇದೇನು ಟ್ಯಾಂಕ್ ಕಟ್ಟಿದ್ದೀವಿ, ಈ ಟ್ಯಾಂಕ್ ಸೈಡ್ ಅಂದರೆ ಎಲ್ಲೊಂದು ಲೆಕ್ಕಾಚಾರ ಐತೆ ಇದಕ್ಕೆ ಮತ್ತು ಆ ಮೆಥಡ್ ಹೆಂಗೆ ಮಾಡಬೇಕು. ಉದಾಹರಣೆಗೆ ಇದಕ್ಕೆ ಎವ್ರಿ ಡೇ 25 ಅಂದ್ರೆ 4x4 ತೆಗೆದಿದ್ದೀವಿ ಗೋಡೆ ಅಂತ ಅಲ್ಲೇ ಮಂಗಳೂರು ತೆಗೆದಿದ್ದೀವಿ. ಸೊ ಇದು 100 ಕಿಲೋ ಹಾಕ್ಬೇಕು ದಿನ ಅಷ್ಟೇ. ನೀವು 150 ಕಿಲೋ ಹಾಕ್ತಾನಂದ್ರೆ ಇದು ವರ್ಕ್ ಆಗಲ್ಲ. ಅಂದ್ರೆ ಈ ಸೈಜ್ಗೆ ಈ ಥರ ಮಾಡಿದ್ರೆ ಈಗ ಇದು ಡ್ರೈ ಆದಾಗ ಅದು ಫುಡ್ ವೇಸ್ಟಲ್ಲಿ ಇದನ್ನೇನು ಮಾಡಿದ್ವಿ, ಒಂದು ಮೆಷಿನ್ ಇದೆ ನಮ್ಮ ಹತ್ರ, ಶ್ರೆಡ್ಡಿಂಗ್ ಮಾಡಿ ಇದನ್ನು ಹಾಕಿ ಅದನ್ನು ಶೆಡ್ ಮಾಡಿ ಪೌಡ್ರ್ ಮಾಡಿ ಬ್ಯಾಗ್ ಮಾಡ್ಕೊ ಒಂದು ವಿಶೇಷ ಐತ್ರಿ ಇಲ್ಲಿ. ಆ್ಯಕ್ಚುಲಿ ಇನ್ನೂ ಭಾಳ ದಿನ ಬರ್ತಾವೆ ಸೊಳ್ಯಾಕೆ ಹೋಗಿದವರು. SQ ಅಂದರೆ ಸ್ಟಾಫ್ ಕ್ವಾರ್ಟರ್ಸ್, SDM ಶ್ರೀ ದುರ್ಗಂಬೇಶ್ವರ ಮಠ. ಇವು ಬಿನ್ನುಗಳು ಆಲ್ರೆಡಿ ಅಲ್ಲಿ ಅದಾವ್ರಿ. ಕಸ ಹಾಕೋದು ಇವ್ರು ದಿನ ಏನು ಮಾಡ್ತಾರೆ, ಇವ್ನು ತರ್ತಾರು ವಾಶ್ ಮಾಡಿ ಕೊಡ್ತಾರೆ. ಹಿಂಗೆ ಅದಾವೆ ಎವ್ರಿ ಡೇ ವಾಶ್ ಬೇಗ ಹೋಗ್ತಾವ್ರು ಅವೆಲ್ಲ. ಸೊ ಹೈಜೀನ್ ಮೇಂಟೈನ್ ಮಾಡೋಕ್ಕೋಸ್ಕರ ಮತ್ತು ನಾವು ಅಲ್ಲಿಂದ ಹಿಂಗೆ ಈಗ ಏನು ಮಾಡ್ತಾರೆ ರೀ, ಮಹಾನಗರ ಪಾಲಿಕೆಯಲ್ಲೆಲ್ಲ ನಿಮ್ಗೆ ಸುರ್ಕೊಳ್ತಾರೆ. ನಾವು ಗಾಡಿಯಲ್ಲಿ ಸುರ್ಕೊಳ್ಳಲ್ರಿ, ಬಿನ್ ಸಿಸ್ಟಮ್. ಇದನ್ನು ಬಿನ್ನ ತೊಗೊಂಡ್ಬರ್ತೀವಿ ರೀ, ಹೊಸ ಬಿನ್ನು ವಾಶ್ ಆದ ಅವ್ರಿಗೆ ಕೊಡೋದ್ರಿ. ಕಸ ಇರೋದು ನಮ್ಮ ಗಾಡಿ ಒಳಗೆ ಇಟ್ಕೊಳ್ಳೋದು. ನಮ್ಮ ಗಾಡಿ ಕೂಡ ನೋಡ್ಬೋದು, ನಾವು ಬರೀ ಕಸ ಅಷ್ಟೇ ತರಲ್ರಿ. ಅದನ್ನು ಅದ್ರೊಳಗೆ ತರಕಾರಿನ ತರ್ತಾವೆ, ಪ್ರಾವಿಷನ್ಸ್ ತರ್ತಾವೆ, ಅಷ್ಟೇ ಕ್ಲೀನ್ ಇದೆ. ಇವತ್ತು ಪ್ರಾಬ್ಲಮ್ ಏನು ಅಂತಂದರೆ ಕಲೆಕ್ಷನ್ ಮಾಡೋದು ದೊಡ್ಡ ಪ್ರಾಬ್ಲಮ್. ಈಗ ಅವರೆಲ್ಲ ಗಾಡಿ ಇದೇನು ನಮ್ಮ ಟ್ರ್ಯಾಕ್ಟ್ರಲ್ಲಿ ಹಾಕೊಂತರ್ತಾರೆ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಬ್ಬನೇ ಹ್ಯಾಂಡಲ್ ಮಾಡ್ಲತ್ತೆ ಈ ಬಿನ್ ಸಿಸ್ಟಮ್ ಮಾಡಿದ್ವಿ. ಹೌದು, ಅದೆಲ್ಲ ಮಿಕ್ಸ್ 20 ಲೀಟ್ರ್ ಬರ್ತೈತೆ. ನಾವು ಇಲ್ಲಿವರೆಗೂ ಸುಮಾರು 19,000 ಲೀಟ್ರ್ ಮಾರಾಟ ಮಾಡಿದ್ದೀವಿ ರೈತರು, 1,000 ಜನ ರೈತರು. ಈಗ ನಮ್ಮ ಹತ್ರ ಬುಕ್ಕಿಂಗ್, ಪ್ರೀ ಬುಕ್ಕಿಂಗ್. ಈಗ ನಮ್ಮ ಹತ್ರ ಸ್ಲರಿ ಇಲ್ಲರಿ, ರೈತರು ಆಲ್ರೆಡಿ ಇದಕ್ಕೆ ವಾಸನೆ ಇರ್ತದೆ. ಇದಕ್ಕೆ ವಾಸನೆ ಇರ್ತದೆ. ಇದನ್ನು ರೈತ ಯಾವ್ದು ಬೇಕಾದ್ರೆ ನೀವು ಹೊಡಿಬೋದು. ಇದು ನಿಮಗೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತೈತ್ರಿ, ಪ್ಲಾಂಟ್ ಬೋಟ್ಸ್ನಾಗ ಕೆಲಸ ಮಾಡ್ತೈತಿ, ಪೆಸ್ಟಿಸೈಡ್ ಆಗಿ ಕೆಲಸ. ಹಾಂ, ಅಂದರೆ ಆಹಾರ ಪದಾರ್ಥಗಳಲ್ಲಿ ಏನು ಇರ್ತೈತ್ರಿ, ಪೌಷ್ಟಿಕಾಂಶಗಳು ಇರೋದಿಲ್ಲ. ಮತ್ತು ಇದು ಫರ್ಮೆಂಟ್ ಆಗಿರೋದ್ರಿಂದ ಇದಕ್ಕೊಂದು ವಾಸನೆ ಇರೋದ್ರಿಂದ ಈ ಹುಳುಗಳು ಹೋಗೋದು ಯಾವುದರಿಂದ ವಾಸನೆಯಿಂದ ಹೋಗ್ತಾವೆ. ಸ್ಮೆಲ್ ಐತ್ರಿ, ಫರ್ಮೆಂಟ್ ಆಗಿರ್ತೈತಿ.